ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಸರ್, 4 ವರ್ಷದ ನಂತರದಲ್ಲಿ ಧಾರವಾಡಕ್ಕೆ ಪ್ರವೇಶ ಮಾಡಿದ್ದಾರೆ, ಮತದಾನ ಮಾಡ್ಲಿಕ್ಕೆ, ಅದರಲ್ಲೂ ಕೂಡ ಪ್ರಜಾಪ್ರಭುತ್ವದ ಹಬ್ಬ. ಈ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ಎಷ್ಟು ನಮಸ್ಕಾರಗಳನ್ನು ತಿಳಿಸಿದ್ರು ಕೂಡ ಕಮ್ಮಿ. ಇವತ್ತು ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತಲ್ಲ, ವ್ಯವಸ್ಥೆಯನ್ನು ಉಳಿಸುವಂಥದ್ದು ಇವತ್ತು ನಾನು ಬಂದೆ, ನನ್ನ ಮತ ಹಾಕಿದೆ. ಭಾಳ ಅಂದ್ರೆ ಭಾಳ ಸಂತೋಷ ಆಗೈತೆ ನನಗೆ. ಕೋರ್ಟಲ್ಲಿ ಸಾಕಷ್ಟು ಹೇರಿಂಗ್ ಆಯ್ತು, ಸಾಕಷ್ಟು ಯುದ್ಧ, ಒಂದ್ ರೀತಿ ಹೋರಾಟ ಮಾಡಿ ಅಂತಿಮವಾಗಿ ಮತದಾನಕ್ಕೆ ಬಂದಿರುವಂತದ್ದು. ಮತ್ತೆ ಜಿಲ್ಲಾ ರಾಜಕಾರಣದ ವಿಚಾರದಲ್ಲಿ ಈ ಬಾರಿ ನಿಮಗಷ್ಟು ಮಾಹಿತಿ ಇರುತ್ತೆ, ಫಲಿತಾಂಶ ಏನಾಗ್ಬೋದು ಸರ್? 200% ಕಾಂಗ್ರೆಸ್ ಆಗುತ್ತೆ ಈ ಬಾರಿಗೆ, ಅವ್ರಿಗೆ ಎರಡು ಪ್ರಶ್ನೆನೇ ಇಲ್ಲ. ಸೊ ಈಗ ನಾವು ಸಹಜವಾಗಿ ನೀವು ಯಾರ ವಿರುದ್ಧ ಇಲ್ಲಿ ರಾಜಕಾರಣ ಈ ಸಹಜವಾಗಿ ಜಿಲ್ಲೆಯಲ್ಲಿ ನೀವು ಯಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ರೆ ಅವರೇ ಈಗ ಅಭ್ಯರ್ಥಿ ಆಗಿರುವಂತದ್ದು. ಅಂತಿಮವಾಗಿ ಇಲ್ಲಿ ಧಾರವಾಡ ಕ್ಷೇತ್ರ ಇನ್ ಮುಂದೆ ರಾಜಕೀಯ ತಿರುವುಗಳನ್ನ ಏನಾದ್ರು ಪಡ್ಕೊಳ್ಳುತ್ತಾ? ನೋಡೋಣ, ಚುನಾವಣೆ ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ವಿಚಾರ ಮಾಡಿ. ಈಗ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡೋದು? ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ಮಾಡ್ತೀವಿ. ಇದಿಷ್ಟು ವಿನಯ್ ಕುಲಕರ್ಣಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್, ಹುಬ್ಳಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಸರ್, 4 ವರ್ಷದ ನಂತರದಲ್ಲಿ ಧಾರವಾಡಕ್ಕೆ ಪ್ರವೇಶ ಮಾಡಿದ್ದಾರೆ, ಮತದಾನ ಮಾಡ್ಲಿಕ್ಕೆ, ಅದರಲ್ಲೂ ಕೂಡ ಪ್ರಜಾಪ್ರಭುತ್ವದ ಹಬ್ಬ. ಈ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ಎಷ್ಟು ನಮಸ್ಕಾರಗಳನ್ನು ತಿಳಿಸಿದ್ರು ಕೂಡ ಕಮ್ಮಿ. ಇವತ್ತು ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತಲ್ಲ, ವ್ಯವಸ್ಥೆಯನ್ನು ಉಳಿಸುವಂಥದ್ದು ಇವತ್ತು ನಾನು ಬಂದೆ, ನನ್ನ ಮತ ಹಾಕಿದೆ. ಭಾಳ ಅಂದ್ರೆ ಭಾಳ ಸಂತೋಷ ಆಗೈತೆ ನನಗೆ. ಕೋರ್ಟಲ್ಲಿ ಸಾಕಷ್ಟು ಹೇರಿಂಗ್ ಆಯ್ತು, ಸಾಕಷ್ಟು ಯುದ್ಧ, ಒಂದ್ ರೀತಿ ಹೋರಾಟ ಮಾಡಿ ಅಂತಿಮವಾಗಿ ಮತದಾನಕ್ಕೆ ಬಂದಿರುವಂತದ್ದು. ಮತ್ತೆ ಜಿಲ್ಲಾ ರಾಜಕಾರಣದ ವಿಚಾರದಲ್ಲಿ ಈ ಬಾರಿ ನಿಮಗಷ್ಟು ಮಾಹಿತಿ ಇರುತ್ತೆ, ಫಲಿತಾಂಶ ಏನಾಗ್ಬೋದು ಸರ್? 200% ಕಾಂಗ್ರೆಸ್ ಆಗುತ್ತೆ ಈ ಬಾರಿಗೆ, ಅವ್ರಿಗೆ ಎರಡು ಪ್ರಶ್ನೆನೇ ಇಲ್ಲ. ಸೊ ಈಗ ನಾವು ಸಹಜವಾಗಿ ನೀವು ಯಾರ ವಿರುದ್ಧ ಇಲ್ಲಿ ರಾಜಕಾರಣ ಈ ಸಹಜವಾಗಿ ಜಿಲ್ಲೆಯಲ್ಲಿ ನೀವು ಯಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ರೆ ಅವರೇ ಈಗ ಅಭ್ಯರ್ಥಿ ಆಗಿರುವಂತದ್ದು. ಅಂತಿಮವಾಗಿ ಇಲ್ಲಿ ಧಾರವಾಡ ಕ್ಷೇತ್ರ ಇನ್ ಮುಂದೆ ರಾಜಕೀಯ ತಿರುವುಗಳನ್ನ ಏನಾದ್ರು ಪಡ್ಕೊಳ್ಳುತ್ತಾ? ನೋಡೋಣ, ಚುನಾವಣೆ ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ವಿಚಾರ ಮಾಡಿ. ಈಗ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡೋದು? ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ಮಾಡ್ತೀವಿ. ಇದಿಷ್ಟು ವಿನಯ್ ಕುಲಕರ್ಣಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್, ಹುಬ್ಳಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಸರ್, 4 ವರ್ಷದ ನಂತರದಲ್ಲಿ ಧಾರವಾಡಕ್ಕೆ ಪ್ರವೇಶ ಮಾಡಿದ್ದಾರೆ, ಮತದಾನ ಮಾಡ್ಲಿಕ್ಕೆ, ಅದರಲ್ಲೂ ಕೂಡ ಪ್ರಜಾಪ್ರಭುತ್ವದ ಹಬ್ಬ. ಈ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ಎಷ್ಟು ನಮಸ್ಕಾರಗಳನ್ನು ತಿಳಿಸಿದ್ರು ಕೂಡ ಕಮ್ಮಿ. ಇವತ್ತು ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತಲ್ಲ, ವ್ಯವಸ್ಥೆಯನ್ನು ಉಳಿಸುವಂಥದ್ದು ಇವತ್ತು ನಾನು ಬಂದೆ, ನನ್ನ ಮತ ಹಾಕಿದೆ. ಭಾಳ ಅಂದ್ರೆ ಭಾಳ ಸಂತೋಷ ಆಗೈತೆ ನನಗೆ. ಕೋರ್ಟಲ್ಲಿ ಸಾಕಷ್ಟು ಹೇರಿಂಗ್ ಆಯ್ತು, ಸಾಕಷ್ಟು ಯುದ್ಧ, ಒಂದ್ ರೀತಿ ಹೋರಾಟ ಮಾಡಿ ಅಂತಿಮವಾಗಿ ಮತದಾನಕ್ಕೆ ಬಂದಿರುವಂತದ್ದು. ಮತ್ತೆ ಜಿಲ್ಲಾ ರಾಜಕಾರಣದ ವಿಚಾರದಲ್ಲಿ ಈ ಬಾರಿ ನಿಮಗಷ್ಟು ಮಾಹಿತಿ ಇರುತ್ತೆ, ಫಲಿತಾಂಶ ಏನಾಗ್ಬೋದು ಸರ್? 200% ಕಾಂಗ್ರೆಸ್ ಆಗುತ್ತೆ ಈ ಬಾರಿಗೆ, ಅವ್ರಿಗೆ ಎರಡು ಪ್ರಶ್ನೆನೇ ಇಲ್ಲ. ಸೊ ಈಗ ನಾವು ಸಹಜವಾಗಿ ನೀವು ಯಾರ ವಿರುದ್ಧ ಇಲ್ಲಿ ರಾಜಕಾರಣ ಈ ಸಹಜವಾಗಿ ಜಿಲ್ಲೆಯಲ್ಲಿ ನೀವು ಯಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ರೆ ಅವರೇ ಈಗ ಅಭ್ಯರ್ಥಿ ಆಗಿರುವಂತದ್ದು. ಅಂತಿಮವಾಗಿ ಇಲ್ಲಿ ಧಾರವಾಡ ಕ್ಷೇತ್ರ ಇನ್ ಮುಂದೆ ರಾಜಕೀಯ ತಿರುವುಗಳನ್ನ ಏನಾದ್ರು ಪಡ್ಕೊಳ್ಳುತ್ತಾ? ನೋಡೋಣ, ಚುನಾವಣೆ ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ವಿಚಾರ ಮಾಡಿ. ಈಗ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡೋದು? ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ಮಾಡ್ತೀವಿ. ಇದಿಷ್ಟು ವಿನಯ್ ಕುಲಕರ್ಣಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್, ಹುಬ್ಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಸರ್, 4 ವರ್ಷದ ನಂತರದಲ್ಲಿ ಧಾರವಾಡಕ್ಕೆ ಪ್ರವೇಶ ಮಾಡಿದ್ದಾರೆ, ಮತದಾನ ಮಾಡ್ಲಿಕ್ಕೆ, ಅದರಲ್ಲೂ ಕೂಡ ಪ್ರಜಾಪ್ರಭುತ್ವದ ಹಬ್ಬ. ಈ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ಎಷ್ಟು ನಮಸ್ಕಾರಗಳನ್ನು ತಿಳಿಸಿದ್ರು ಕೂಡ ಕಮ್ಮಿ. ಇವತ್ತು ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತಲ್ಲ, ವ್ಯವಸ್ಥೆಯನ್ನು ಉಳಿಸುವಂಥದ್ದು ಇವತ್ತು ನಾನು ಬಂದೆ, ನನ್ನ ಮತ ಹಾಕಿದೆ. ಭಾಳ ಅಂದ್ರೆ ಭಾಳ ಸಂತೋಷ ಆಗೈತೆ ನನಗೆ. ಕೋರ್ಟಲ್ಲಿ ಸಾಕಷ್ಟು ಹೇರಿಂಗ್ ಆಯ್ತು, ಸಾಕಷ್ಟು ಯುದ್ಧ, ಒಂದ್ ರೀತಿ ಹೋರಾಟ ಮಾಡಿ ಅಂತಿಮವಾಗಿ ಮತದಾನಕ್ಕೆ ಬಂದಿರುವಂತದ್ದು. ಮತ್ತೆ ಜಿಲ್ಲಾ ರಾಜಕಾರಣದ ವಿಚಾರದಲ್ಲಿ ಈ ಬಾರಿ ನಿಮಗಷ್ಟು ಮಾಹಿತಿ ಇರುತ್ತೆ, ಫಲಿತಾಂಶ ಏನಾಗ್ಬೋದು ಸರ್? 200% ಕಾಂಗ್ರೆಸ್ ಆಗುತ್ತೆ ಈ ಬಾರಿಗೆ, ಅವ್ರಿಗೆ ಎರಡು ಪ್ರಶ್ನೆನೇ ಇಲ್ಲ. ಸೊ ಈಗ ನಾವು ಸಹಜವಾಗಿ ನೀವು ಯಾರ ವಿರುದ್ಧ ಇಲ್ಲಿ ರಾಜಕಾರಣ ಈ ಸಹಜವಾಗಿ ಜಿಲ್ಲೆಯಲ್ಲಿ ನೀವು ಯಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ರೆ ಅವರೇ ಈಗ ಅಭ್ಯರ್ಥಿ ಆಗಿರುವಂತದ್ದು. ಅಂತಿಮವಾಗಿ ಇಲ್ಲಿ ಧಾರವಾಡ ಕ್ಷೇತ್ರ ಇನ್ ಮುಂದೆ ರಾಜಕೀಯ ತಿರುವುಗಳನ್ನ ಏನಾದ್ರು ಪಡ್ಕೊಳ್ಳುತ್ತಾ? ನೋಡೋಣ, ಚುನಾವಣೆ ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ವಿಚಾರ ಮಾಡಿ. ಈಗ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡೋದು? ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಿಂದ ಮಾಡ್ತೀವಿ. ಇದಿಷ್ಟು ವಿನಯ್ ಕುಲಕರ್ಣಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್, ಹುಬ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.